ಹಾಯ್ ಹಲೋ ನಮಸ್ಕಾರ, ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸೋಮವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಆ್ಯಸ್ ಯೂಶುವಲ್ ನಿಮ್ಮ ಮುಂದೆ ಹಾಜರಾಗಿದ್ದೀನಿ ನಿಮ್ಮ ಕಾರ್ತಿಕ್ ಅಂತ ಹೇಳ್ತಾ. ನೆಕ್ಸ್ಟ್ ಮಂತ್ರಿ ಮೌಲ್ಯಮಾಪನ ಏನು ಎತ್ತ ಯಾರು ಅಂತ ಅಂದರೆ, ಈ ಮನುಷ್ಯ ಬಂದ್ಬಿಟ್ಟು ಬರೀ ನಂದು ಒಂದೆಲ್ಲಿ ಇಡ್ಲಿ ಅನ್ನೋ ಒಂದು ಸಚಿವ ಅಂತ ನೇಮ್ ಕೊಡ್ಬೋದು. ಬಿಕಾಸ್ ಈ ಮನುಷ್ಯ ಎಲ್ಲದಕ್ಕೂ ಬಾಯಾಗ್ತಾನೆ, ಎಲ್ಲದಕ್ಕೂ ಕನಿಷ್ಠವಾಗಿ ಮಾತಾಡ್ತಾನೆ. ಇವನು ಮಂತ್ರಿ ಆಗೋದಕ್ಕೆ ಅನ್ಫಿಟ್ಟು. ಪೆಹಲ್ಗಾಮ್ ಬಗ್ಗೆ ಮಾತಾಡ್ತಾನೆ, ಆ್ಯಂಡ್ ದೆನ್ ಯಾವುದು ನಮ್ಮ RSS ಬಗ್ಗೆ ಮಾತಾಡ್ತಾನೆ. ಗೊತ್ತಾಗಿರ್ಬೇಕು ಅಂತ ಅನ್ಕೊಂತೀನಿ. ಮೋದಿನ ಟೀಕಿಸ್ತಾನೆ, ಬಿರಿಯಾನಿ ಹೋಗಿ ತಿನ್ನೋಕ್ಕಾಗುತ್ತಾ ಅಂತಾನೆ. ಇವಾಗ ಹೇಳ್ರಿ ನಾ ಕಾವುಂಗ ನಾ ಖಾನೆದು ಹೋಂಗ ಅಂತಾರಲ್ಲ ಮೋದಿ, ಇವಾಗ ಹೇಳ್ರಿ ಇದು ಉತ್ತರ ಕೊಡ್ರಿ ಅಂತಾನೆ. ನಮ್ಮ ಸೈನಿಕರು ಬಗ್ಗೆ ಮಾತಾಡ್ತಾನೆ, ದುರಂಧರ್ ಮೂವಿ ಬಗ್ಗೆ ಮಾತಾಡ್ತಾನೆ. ಯಾರು ಏನು ನಂದು ಒಂದೆಲ್ಲಿ ಇಡ್ಲಿ ಅನ್ನೋ ಸಚಿವ ಅಂತ ಅಂದರೆ, ಬೇರೆ ಯಾರು ಅಲ್ಲ, ಪ್ರಿಯಾಂಕಾ ಖರ್ಗೆ, RDPR ಮಂತ್ರಿ, ರೂರಲ್ ಡೆವಲಪ್ಮೆಂಟ್, ವಾಟರ್ ಸಪ್ಲೈ, ಗ್ರಾಮೀಣಾಭಿವೃದ್ಧಿ ಮತ್ತು ನೈಸರ್ಗಿಕ ಸಚಿವ. ಇವನು ನೀರು ಸರಬರಾಜು ನೈಸರ್ಗಿಕ ಸಚಿವ, ನನ್ ಅದರ್ ದನ್ RDPR ಮಂತ್ರಿ. ಈ ಮನುಷ್ಯ ಮಂತ್ರಿ ಆಗೋದಕ್ಕಿಂತ ಹೆಚ್ಚಿಗೆ ತಲಾಟೆ ಸಚಿವ ಅಂತ ಅನ್ಬೋದು, ಅಥವಾ ಅಲಿಯಾಸ್ ಎಡ್ಲಾಂಗ್ ಸಚಿವ ಅಂತ ಅನ್ಬೋದು, ಅಲಿಯಾಸ್ ನಂದು ಒಂದೆಲ್ಲಿ ಇಡನೆ ಅಂತ ಅನ್ಬೋದು. ಏನೇ ಮಾಡಿರಿ ನೀವು ಟೀಕೆ. ಇವಂದೇನು ಸಾಧನೆ ಏನು, ಎಲ್ಲ ಶೂನ್ಯ. ಎರಡನೇದು, ಈ ಗಿರಾಕಿ ರಿಸರ್ವೇಷನ್ ಗಿರಾಕಿ. ಇವನು ಇನ್ನೆಲ್ಲ ಹೇಳಬೇಕು ಅಂದರೆ, ಮೊದಲನೇ ಸಲ ಸೋತ್ ಸುಣ್ಣ ಆಗಿ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಸುಣ್ಣ ಆಗಿ ನಮ್ಮ ಶಿವಾಜಿನಗರ ಶಾಸಕ ಇದ್ದಾರಲ್ಲ, ಅವ್ರ ಹೆಸರೇನಪ್ಪ, ನಮ್ಮ ಮೈಸೂರು ಹುಡುಗ, ಅವನ ವಿರುದ್ಧ ಸೋತು ಉಪಾಧ್ಯಕ್ಷ ಆದಂಥ ಗಿರಾಕಿ. ಇವನು ಅದಾದ ನಂತರದಲ್ಲಿ MLA ಎಲೆಕ್ಷನ್ ಬರುತ್ತೆ, ಬೈ ಎಲೆಕ್ಷನ್, ಇವರಪ್ಪ ಇದಕ್ಕೆ ಹೋಗ್ತಾನೆ, ಅಲ್ಲೂ ಕೂಡ ಸುಣ್ಣ ಆಗ್ತಾನೆ. ತದನಂತರದಲ್ಲಿ ಇವನು ಡಿಲಿಮಿಟೇಷನ್ ಆಗುತ್ತೆ, ರಿಸರ್ವೇಷನ್, ಆವಾಗಲೂ ರಿಸರ್ವೇಷನ್ನಲ್ಲೇ ನಿಂತಿರ್ತಾನೆ, ಸುಣ್ಣ ಆಗ್ತಾನೆ. ಅದಾದಮೇಲೆ ಅಲ್ಲಿಂದ ಗೆಲ್ತ್ಕೊಂಡು ಬರ್ತಾನೆ. ಇವು ಒಂದೇ ಕಾರಣ, ದೊಡ್ಡ ಕರ್ಗೆ ಅನ್ನೋ ಒಂದು ಮಗನ ಒಂದು ಭಿಕ್ಷೆ ಚಿಕ್ಕರಿಗೆ. ಹಾಗಾಗಿ ಇವನು ಮಂತ್ರಿ ಆಗ್ತಾ ಬರ್ತಾನೆ. ಸರ್ಕಾರ ಬಂದಾಗೆಲ್ಲ ಈಸ್ ಎ ಮಿನಿಸ್ಟರ್. ಶ್ರೀನಿವಾಸ್ ಪ್ರಸಾದ್ ಅಂತ ಒಬ್ಬ ದೈತ್ಯನ ತೆಗೆದು ಇವನ್ನ ಮಂತ್ರಿ ಮಾಡಿದಂಥ ಒಂದು ಇತಿಹಾಸ. ಇವನು ಅವ್ರ ಕಾಲ್ದುಳ್ಗೂ ಸಮ ಇಲ್ಲ, ಅವ್ರ ಹೇಲ್ಗೂ ಸಮ ಇಲ್ಲ. ಆದರೂ ಏನು ಮಾಡೋದಕ್ಕಾಗಲ್ಲ. ಸಿದ್ದರಾಮಯ್ಯ ಹೊಡೆದಾಳ ನೀತಿ ಸಿದ್ದರಾಮುಲ್ಲಾ ಖಾನ್ ಅವಮಾನ ಮಾಡಿದ್ರು. ಅದಕ್ಕೆ ಚಾಮುಂಡೇಶ್ವರಿಯಲ್ಲಿ ನಾವು ಅವಮಾನ ಮಾಡಿ ಒದ್ದೋಡಿಸಿದ್ವಿ ಅಂದರೆ ಅದರಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವ್ರದ್ದು ಇದೆ. ಅದನ್ನು ಒಂದು ಕಡೆ ಇಟ್ಬಿಡಿ. ಇನ್ನು ಇವನು ಮಂತ್ರಿಗಿರಿ RDPR ಅಲ್ಲಿ ಏನು ರೂರಲ್ ಡೆವಲಪ್ಮೆಂಟ್, ವಾಟರ್ ಸಪ್ಲೈ, ಇದರಲ್ಲಿ ಏನು ಕಡ್ದು ಕಟ್ಟೆ ಹಾಕಿದ್ದಾನೆ ಏನು ಅಂತ ಅಂದರೆ ಏನೂ ಇಲ್ಲ. ಇವನು ಮಂತ್ರಿಗಿರಿ ಮಾಡೋದಕ್ಕಿಂತ ಹೆಚ್ಚಾಗಿ ಇವನು ಬರೀ ತಲಾಟೆ ಮಾಡ್ಕೊಂಡು, ಅದು ಮಾತಾಡ್ಕೊಂಡು ಇದು ಮಾತಾಡ್ಕೊಂಡು ಮಾಡಿರೋದೇ ಹೆಚ್ಚು. ಅದಾದ ನಂತರದಲ್ಲಿ RSSಗೆ ಅವನು ಪರೇಡ್ಗೆ ಪರ್ಮಿಷನ್ ಕೊಟ್ಟಿಲ್ಲ, ಮಾಡಿಲ್ಲ. ಮಾತೆತ್ತಿದ್ರೆ ಸಂವಿಧಾನ, ಮಾತೆತ್ತಿದ್ರೆ ಅಂಬೇಡ್ಕರ ಅಂತ ಹೆಸರು ಹೇಳೋವಂಥ ಅಯೋಗ್ಯ ಸಚಿವ ಇವನು. ಕನಿಷ್ಠ ಗೌರವನೂ ಇಲ್ಲ. ಕೊನೆಗೆ ಕೋರ್ಟು ಚೀಮಾರಿ ಹಾಕಿ RSS ಪರೇಡ್ಗೆ ಅನುಮತಿ ಕೊಟ್ಟು ಇವನೇನು ಕಿತ್ಕೊಳ್ಳೋಕ್ಕೂ ಆಗಲಿಲ್ಲ. ರಾಷ್ಟ್ರೋತ್ಥಾನ ಸಂಸ್ಥೆ ಬಗ್ಗೆ ಮಾತಾಡ್ತಾನೆ, RSS ಬಗ್ಗೆ ಮಾತಾಡ್ತಾನೆ, ಹಿಂಗೆ ಮೋದಿ ಬಗ್ಗೆ ಮಾತಾಡ್ತಾನೆ. ಇವನು ಟೀಕೆಗಳ ಮಾಡುವ ಸಚಿವ ಅಂತಲೂ ಬೇಕಾದ್ರೆ ಇವನಿಗೆ ಒಂದು ಹೆಸರು ಇಡ್ಬೋದು. ಆಮೇಲೆ ಇವನ ಹೆಸರಲ್ಲೂ ವಿವಾದ. ಪ್ರಿಯಾಂಕಾ ಖರ್ಗೆನೋ, ಹುಡುಗನೋ ಹುಡುಗಿನೋ, ಅಥವಾ ಎರಡೂ ಇಲ್ವೋ, ಬಿಡೋಣ್ಣೋ. ಯಾಕೆಂದರೆ ಅದು ಆ ಥರ ಇದೆ ಹೆಸರು. ಆಮೇಲೆ ಇವನು ರಿಸರ್ವೇಷನ್ ಕೋಟಾ ಗಿರಾಕಿ. ಬಂದು ಜನರಲ್ ಮೆರಿಟಲ್ಲಿ ಸ್ಪರ್ಧೆ ಮಾಡಿ ಎದೆ ತಟ್ಟಬೇಕು, ತೊಡೆ ತಟ್ಟಬೇಕು ಅನ್ನೋ ಒಂದು ಏನೋ ಮನಸ್ಥಿತಿ ಇಲ್ಲ. ಇವನ ಮನಸ್ಥಿತಿ ಅಯೋಗ್ಯ ಮನಸ್ಥಿತಿ. ಇವನು ಚಿತ್ತಾಪುರದಿಂದ ಸತತವಾಗಿ ಗೆಲ್ತಾ ಬಂದಿದ್ದಾನೆ. ಒಂದೇ ಕಾರಣ ರೀ, ಅದರಲ್ಲೂ ಜೊತೆಗೆ IT-BT ಸಚಿವ, ಅಲ್ಲೂ ಕೂಡ ಹಗರಣ ಆಯಿತು. ಇವನ ಅಧಿಕಾರಿ ಒಬ್ಬ ಲಂಚ ತಗೊಂಡಿದ್ದಾನೆ ಅಂತ ಇವನ್ನ ಬರ್ತಿದ್ದಂಗೆ ಟ್ರಾನ್ಸ್ಫರ್ ಮಾಡಿದ್ರು. ತದನಂತರದಲ್ಲಿ ಇವನು ಕುಟುಂಬಕ್ಕೆ ಅಂದರೆ ಖರ್ಗೆ, ಇವನ ಕುಟುಂಬಕ್ಕೆ ಸೇರಿದಂಥ ಒಂದು ಜಾಗನ ಬೆಳಗ್ಗೆ ತಗೊಳ್ತಾರೆ, ರಾತ್ರಿ ಕೊಡ್ತಾರೆ. ಇಂಥ ಒಂದು ಅಯೋಗ್ಯ ಮಂತ್ರಿ ಅಂತಲೇ ಹೇಳ್ಬೋದು. ಏನು RDPR ಅಲ್ಲಿ ಏನು ಬಿಲ್ಗಳೆಲ್ಲ ಹಂಗೆ ಇದ್ದಾವೆ, ಹೊಸ ಅನುದಾನಗಳಿಲ್ಲ, ಏನೂ ಇಲ್ಲ. ಏನು ಇವನ್ನ ಸಾಧನೆ ಒಂದು ಶೂನ್ಯ. ಉದಾಹರಣೆಗೆ HK ಪಾಟೀಲ್ರು ಆಗಿದ್ದರು ಸಿದ್ದರಾಮಯ್ಯನ ಕ್ಯಾಬಿನೆಟಲ್ಲಿ. ಆ ಸಂದರ್ಭದಲ್ಲಿ ಅವರು ₹5 ಕಾಯಿನ್ ಮಾಡಿದ್ದು ಖ್ಯಾತಿ ಅವ್ರಿಗೆ. ಅದಾದ ಮೇಲೆ ಅದರಿಂದ ತುಂಬ ಜನ ನಜೀರ್ ಸಾಬ್ರು ಅಂತ ಆಗಿದ್ರು. ಅವ್ರಿಗೆ ಹೇಳ್ಗೂ ಇವನು ಸಮ ಇಲ್ಲ ಪ್ರಿಯಾಂಕಾ ಖರ್ಗೆ.
ಬಟ್ ಏನು ಮಾಡೋಣ, ದೌರ್ಭಾಗ್ಯನೋ ದುರಾದೃಷ್ಟನೋ ಇಂಥ ಅಯೋಗ್ಯರನ್ನೆಲ್ಲ ನಾವು ಮಂತ್ರಿಗಳಾಗಿ ನೋಡಬೇಕಾಗುತ್ತೆ. ಈಗ ಇನ್ನೊಂದು ಶುರು ಆಗಿದೆ, ಇಫ್ ಡಿ.ಕೆ. ಶಿವಕುಮಾರ್ ವಿಲ್ ಬಿಕಮ್ ಎ CM, ಈ ವಿಲ್ ಬಿ ಎ ಡೆಪ್ಟಿ CM ಇನ್ ದಲಿತ ಕೋಟ. ಬರೀ ಮಾತಾಡ್ತಿದ್ರೆ ನಾನು ದಲಿತ, ನಾನಿದು ಆ ಸಂವಿಧಾನ ಇರೋದಕ್ಕೂ ಅಯೋಗ್ಯ ಸಂವಿಧಾನ ಅಂತಲೇ ಕೆಲವೊಂದು ಸಲ ನಾನು ಕೋಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇದು ಕಳ್ಳರು ಕಾಕರಿಗಿರೋವಂಥ ಒಂದು ಸಂವಿಧಾನ. ತುಂಬ ಬದಲಾವಣೆಗಳಾಗಬೇಕು ರೀ. 75 ವರ್ಷ ಆಗಿದೆ, ಇನ್ನೂ ನಾವು ಅದನ್ನೇ ಇದು ಮಾಡಿ ಹೋಗೋದು ಸರಿ ಇಲ್ಲ ಅಂತ ಹೇಳ್ತಾ, ಸೊ RDPR ಮಂತ್ರಿ, ಇವನು RDPR ಮಂತ್ರಿ ಅನ್ನೋದಕ್ಕಿಂತ IT-BT ಅಲಿಯಾಸ್ RDPR ಮಂತ್ರಿ ಅಲಿಯಾಸ್ ತಲಾಟೆ ಮಂತ್ರಿ ಅಲಿಯಾಸ್ ನಂದು ಒಂದೆಲ್ಲಿಡಾನೆ ಅನ್ನೋ ಮಂತ್ರಿ ಅಲಿಯಾಸ್ ಟೀಕೆಗಳಿಗೆ ಮಾಡುವ ಟೀಕೆಗಳನ್ನು ಒಂದು ಜಾಸ್ತಿ ಉತ್ತರಿಸುವ ಒಬ್ಬ ಅಯೋಗ್ಯ ಸಚಿವ ಅಂತ ಹೇಳ್ಬೋದು. ಇವನಿಗೆ ಮಾರ್ಕ್ಸ್ ಅಂತೂ ಇಲ್ವೇ ಇಲ್ಲ. ಸೊ 0 ನಮ್ಮ ಮಿನಿ ಖರ್ಗೆಗೆ 10ಕ್ಕೆ 0 ಅಂತ ಹೇಳ್ತಾ, ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ ಕಾರ್ತಿಕ್. ನಮಸ್ಕಾರ.